ಮಂಗಳೂರಿಗೆ ಹೋಗಿ ಅಲ್ಲಿಂದ ಕೇರಳಗೆ ಹೋಗೋಕೆ ಪ್ರಯತ್ನ ಪಡ್ತಿದ್ದ, ಆದ್ರೆ ಸಿಕ್ಕಾಕೊಂಡಿದ್ದ. ಶಿಡ್ಲಘಟ್ಟ ನ್ಯಾಯಾಲಯಕ್ಕೆ ರಾಜೀವ್ನನ್ನ ಕರೆತರ್ತಾರೆ ಖಾಕಿ ಪಡೆ. ರಾಜೀವ್ನ ಬಂಧಿಸಿ ಚಿಕ್ಕಬಳ್ಳಾಪುರಕ್ಕೆ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಚಿಕ್ಕಬಳ್ಳಾಪುರ ಪೊಲೀಸರ ವಶದಲ್ಲಿ ಈ ಧಮ್ಕಿ ಲೀಡರ್ ರಾಜೀವ್ ಗೌಡ ಇರುವಂತದ್ದು. ಸ್ಥಳದಲ್ಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಮೊಕ್ಕಾಂ ಹೂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈತನನ್ನ ಚಿಕ್ಕಬಳ್ಳಾಪುರ ಸ್ಟೇಷನ್ಗೆ ಕರ್ಕೊಂಡು ಬರಲಾಗುತ್ತೆ. ಕೆಲವೇ ಕ್ಷಣದಲ್ಲಿ ಈತನನ್ನ ಪೊಲೀಸರು ಮತ್ತೊಮ್ಮೆ ಬಂಧಿಸ್ತಾರೆ, ವಶಕ್ಕೆ ಪಡ್ಕೊಂಡಿದ್ದಾರೆ. ಇದಾಗ್ಲೇ ರಾಜೀವ್ ಗೌಡ ಮತ್ತೆ ಆತನಿಗೆ ಸಹಾಯ ಮಾಡಿದಂತ ಮೈಕಲ್ ಅನ್ನುವಂತ ಉದ್ಯಮಿ ಸ್ನೇಹಿತನನ್ನ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಶ್ರೀನಿವಾಸ್, 13 ದಿನಗಳ ಸತತ ಪ್ರಯತ್ನದಿಂದ ಸಿಕ್ಬಿದ್ದಿದ್ದಾನೆ ಈತ ಧಮ್ಕಿ ಲೀಡರ್ ಅಂತ ಹೇಳಿಸ್ಕೊಳ್ಳುವಂತ ಪುಂಡ. ಸೊ ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಖಂಡಿತ ಗಾಯತ್ರಿ, ಏನು ಶಿಡ್ಲಘಾಟದ ಪೌರಾಯುಕ್ತ ಅಮೃತಗೌಡಗೆ ಧಮ್ಕಿ ಮತ್ತು ಅವ್ಯವಸ್ಥೆಯಿಂದ ನಿಲ್ಲಿಸುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ಈಗ ಕೇರಳದ ಗಡಿ ಭಾಗದಲ್ಲಿ ಅರೆಸ್ಟ್ ಆಗಿರುವಂತದ್ದು. ನಿನ್ನೆ ಸಹ ಇವತ್ತು ಸತತವಾಗಿ 13 ದಿನಗಳ ಬಳಿಕ ರಾಜೀವ್ ಗೌಡ ಬಂಧನಕ್ಕೆ ಒಂದು ಪೊಲೀಸರಿಗೆ ಬಿಗ್ ರಿಲೀಫ್ ಅನ್ನು ಸಿಕ್ಕಿರುವಂತಾನೆ ಹೇಳ್ಬೋದು. ಇನ್ನೇನು ಮಂಗಳೂರಿನ ಒಂದು ಪ್ರಸಿದ್ಧ ಉದ್ಯಮಿ ಆಗಿರುವಂತಹ ಒಬ್ಬರು ಇದರಲ್ಲಿ ತಲೆಮಾರಿಸಿಕೊಂಡಿರ್ತಾರೆ ಹೋಟೆಲ್. ಆ ಹೋಟೆಲ್ ತದನಂತರ ಸಹ ಅಲ್ಲಿಂದ ಒಂದು ರೈಲ್ವೆ ಸ್ಟೇಷನ್ ಅವ್ರ ಕಾರ್ ಮುಖ ಹಾಕಿ ಕೇರಳಕ್ಕೆ ಹೋಗುವಂತ ಸಂದರ್ಭದಲ್ಲಿ ಸಹ ಒಂದು ರಾಜೀವ್ ಗೌಡ ಸಿಕ್ಕಿ ಬೀಳುವಂತ ಒಂದು ಸಹ ಕೆಲಸವೂ ಆಗಿರುವಂತದ್ದು. ಇನ್ನು ಸತತವಾಗಿ ಪೊಲೀಸರು ಒಂದು 5-6 ತಂಡಗಳೊಂದಿಗೆ ರಚಿಸಿಕೊಂಡು ಸಹ ಈ ರಾಜೀವ್ ಗೌಡನಿಗೆ ಬಲೆಗೆ ಬೀಸುವಂತರವತ್ತು. ಆ ಬೀಸುವ ಹಿನ್ನೆಲೆಯಲ್ಲಿ ಸಹ ರಾಜೀವ್ ಗೌಡಿಗ ಅರೆಸ್ಟ್ ಆಗಿರುವಂತದ್ದು. ಆ ಅರೆಸ್ಟ್ ಆದ ಹಿನ್ನೆಲೆಯಲ್ಲಿ ಸಹ ನಿನ್ನೆ ಸಹ ಚಿಕ್ಕಬಳ್ಳಾಪುರದ ಪೊಲೀಸರು ಸಹ ಇಲ್ಲಿಗೆ ಚಿಕ್ಕಬಳ್ಳಾಪುರದ ಒಂದು ಅತಿಥಿ ಗೃಹಕ್ಕೆ ಕರ್ಕೊಂಡ್ ಬಂದಿರುವಂತಾನೆ ಹೇಳ್ಬೋದು. ಇನ್ನು ಅತಿಥಿ ಗೃಹ ಕರ್ಕೊಂಡ್ಬಂದು ಇವತ್ತು ಕೋರ್ಟಿಗೆ ಸತತವಾಗಿ 11 ಗಂಟೆಗಳಿಗೆ ಒಂದು ಕೋರ್ಟಿಗೆ ಏನೆಲ್ಲ ಬೇಕಾಗುವಂತ ಸಿದ್ಧತೆಗಳು ಸಹ ರಾಜೀವ್ ಗೌಡಗೆ ಮಾಡಿದ್ದಾರೆ ಎಂಬುವಂತ ಮಾಹಿತಿನೂ ಸಹ ಈಗ ಲಭ್ಯವಾಗಿರುವಂತದ್ದು. ಇನ್ನೇನು ಒಟ್ಟಾರೆಯಾಗಿ ಸಹ ರಾಜೀವ್ ಗೌಡ ಮತ್ತೆ ಇನ್ನೊಬ್ಬ ಅವರಿಗೆ ಸಹ ಪಾಸ್ ಮಾಡಿದಂತ ಇನ್ನೊಬ್ಬರಿಗೂ ಸಹ ಈಗ ಒಂದು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡಿದೆ ಅಂತ ಹೇಳಲಾಗುವುದು. ಇನ್ನು ಒಟ್ಟಾರೆಯಾಗಿ ಇಲ್ಲಿ ಶಿಡ್ಲಘಾಟದಲ್ಲಿ ಒಂದು ಭಯದ ವಾತಾವರಣನೇ ಸೃಷ್ಟಿಯಾಗುತ್ತಾನೆ ಹೇಳ್ಬೋದು. ಯಾಕಂದ್ರೆ ಹೆಚ್ಚಿನ ರಾಜೀವ್ ಗೌಡ ಅಭಿಮಾನಿಗಳಿಂದ ಸಹ ಇವತ್ತು ಎಲ್ಲಂದ್ರೆ ಅಲ್ಲಿ ಜನ ಸೋಮನೆ ಅಂತಾನೆ ಹೇಳ್ಬೋದು. ಇನ್ನು ರಾಜೀವ್ ಗೌಡ ಕರೆಸಿದಂತ ಅಭಿಮಾನಿಗಳಿಗೆ ಏನಾದ್ರು ಬೇರೆ ರೀತಿಯಲ್ಲಿ ಅವಘಡ ಆಗ್ಬೋದು ಅಂತೇಳಿ ಅವ್ರನ್ನ ತಡೆಯಲು ಸಹ ಇವತ್ತು ಜಿಲ್ಲಾ ಮಟ್ಟದ ಪೊಲೀಸ್ ಎಲ್ಲರೂ ಸಹ ಒಂದು ಶಿಡ್ಲಘಾಟಕ್ಕೆ ಆಗಮಿಸಿ ಬಹಳಷ್ಟು ಬಂದೋಬಸ್ತ್ನೊಂದಿಗೆ ಇವತ್ತು ಶಿಡ್ಲಘಾಟನ ಒಂದು ರಾಜೀವ್ ಗೌಡರನ್ನ ಆ ಚಿಕ್ಕಬಳ್ಳಾಪುರದ ಕೋರ್ಟಿಗೆ ಕರೆತರುವಾಗ ಯಾವ ಅವಘಡ ಆಗದಂತೇಳಿ ಬಹಳಷ್ಟು ಒಂದು ಬಂದೋಬಸ್ತ್ ಅನ್ನು ಮಾಡಿಕೊಂಡಿರುವಂತಾನೆ ಹೇಳ್ಬೋದು. ಇನ್ನು ಸತತವಾಗಿ ಸಹ ಇವತ್ತು ರಾಜೀವ್ ಗೌಡ ಅಭಿಮಾನಿಗಳು ಸಹ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವುದರಿಂದ ಪೊಲೀಸರನ್ನ ತಡೆಯುವಂತಹ ಕೆಲಸ ಈಗಾಗಲೇ ಮಾಡುತ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು ರಾಜೀವ್ ಗೌಡ ಸತತ 11 ಗಂಟೆಗಳಿಗೆ ಕೋರ್ಟಿಗೆ ಸರೆಂಡರ್ ಮಾಡ್ತಾರೆ. ಆ ಒಂದು ಸರೆಂಡರ್ ಸಿದ್ಧತೆಗಳು ಸಹ ಶಿಡ್ಲಘಾಟದ ಒಂದು SP ಆಗ್ಬೋದು, DC ಆಗ್ಬೋದು, ಒಂದು ಪೊಲೀಸ್ ಇಲಾಖೆ ಸಂಬಂಧಪಟ್ಟಂತೆ ಸಹ ಎಲ್ಲ ಅಧಿಕಾರಿಗಳನ್ನು ಒಳಗೊಂಡಂತೆ ಇವತ್ತು ರಾಜೀವ್ ಗೌಡ ಕರೆತಂದು ಕೋರ್ಟಿಗೆ ಜಾಯಿನ್ ಮಾಡ್ತಿದ್ದಾರೆ. ಆ ಒಂದು ಉದ್ದೇಶದಿಂದ ಸಹ ಯಾವುದೊಂದು ಅವಘಡ ಆಗಬಾರದು ಎಂಬುವ ನಿಟ್ಟಿನಲ್ಲಿ ಸಹ ಇಬ್ಬರು ರಾಜೀವ್ ಗೌಡ ಸಪೋರ್ಟ್ ಮಾಡ್ತಾ ಇಬ್ಬರು ವ್ಯಕ್ತಿಗಳನ್ನು ಇವತ್ತು ಕೋರ್ಟಿಗೆ ಹಾಜರುಪಡಿಸಿರುವಂತದ್ದು ಗಾಯತ್ರಿ. ಎಲ್ಲೋ ಒಂದ್ ಕಡೆ ಈತ ತಪ್ಪಿಸ್ಕೊಳ್ಳೋದಕ್ಕೆ ಮೈಕಲ್ ಅನ್ನುವಂತಹ ವ್ಯಕ್ತಿ ಸಹಾಯ ಮಾಡ್ದ, ಮತ್ತೆ ಈತನ ಫೋನ್ ಕೂಡ ಸಿಗ್ತಾ ಇರ್ಲಿಲ್ಲ. ಹೇಗೆ ಸಾಧ್ಯ ಆಯ್ತು ಪೊಲೀಸ್ ಪಡೆಗೆ ಈತನನ್ನ ಹಿಡಿದಾಕೋಕೆ ಅಂತ? ಖಂಡಿತ ಗಾಯತ್ರಿ, ಇದೊಂದು ಮಂಗಳೂರಿನ ಒಂದು ಮೈಕಲ್ ಎಂಬುವಂತಹ ಒಂದು ರೆಸಾರ್ಟ್ ನಲ್ಲಿ ಈತ ತಲೆಮಾರಿಸಿಕೊಂಡಿದ್ದ ಉದ್ಯಮ ಆಶ್ರಯ ಕೊಟ್ಟಿದೆ ಎಂಬುವಂತ ಮಾಹಿತಿನೂ ಸಹ ಪೊಲೀಸರಿಗೆ ಲಭ್ಯವಾಗಿರುವಂತದ್ದು. ಆತನ ಬಳಿ ಇರುವಂತಹ ಒಂದು MG ಕಾರಿನಲ್ಲಿ ಮಂಗಳೂರಿನ ಒಂದು ರೈಲ್ವೆ ನಿಲ್ದಾಣ ಬಳಿ ಬಿಟ್ಟು ಆ ರೈಲ್ಗೆ ಹತ್ತುವಾಗದ್ರೆ ಕೇರಳದಲ್ಲಿ ನಿಲ್ಲಿಸಿ ಹೋಗಿರುವಂತಹ ರೈಲ್ವೆ ನಿಲ್ದಾಣ CC ಕ್ಯಾಮೆರಾ ಫುಟೇಜ್ ಅನ್ನು ಆಧಾರಿತವಾಗಿ ಪೊಲೀಸರು ಟ್ರೇಸ್ ಮಾಡಿರುವಂತದ್ದು. ಯಾಕೆಂದ್ರೆ ಮೊದಲು ಮೈಕಲ್ಗೆ ಅರೆಸ್ಟ್ ಮಾಡಿ ತದನಂತರ ಆತ ಹೋಗಿರುವಂತಹ ಒಂದು ಎಲ್ಲ ಲೊಕೇಶನ್ ಟ್ರೇಸ್ ಮಾಡಿಕೊಂಡು ಕೇರಳದ ಗಡಿ ಭಾಗದಲ್ಲಿ ಈಗ ರಾಜೀವ್ ಗೌಡರನ್ನು ಅರೆಸ್ಟ್ ಮಾಡಿರುವಂತದ್ದು. ಯಾಕೆಂದ್ರೆ ಈಗ ರಾಜೀವ್ ಗೌಡ ಮತ್ತೆ ಈತನಿಗೆ ಆಶ್ರಯ ಕೊಟ್ಟಂತ ಮೈಕಲ್ಗೂ ಸಹ ಈಗ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೆ ಎಂಬುವಂತ ನಿಟ್ಟಿನಲ್ಲಿ ಸಹ ಇವತ್ತು ಶಿಡ್ಲಘಾಟಕ್ಕೆ ಅವರಿಬ್ಬರನ್ನು ಕರೆತರುವಂತಹ ಪ್ರಯತ್ನ ಬಹಳಷ್ಟು ಜೋರಾಗಿನೇ ನಡೀತಿದೆ ಅಂತ ಹೇಳ್ಬೋದು. ಇನ್ನು ಸತತವಾಗಿ ಆತನಿಗೆ ಬೇಕಾಗಿರುವಂತಹ ರಾಜೀವ್ ಗೌಡಗೆ ಎಲ್ಲಾ ಸಿದ್ಧತೆಗಳು ಸಹ ಒಂದು ಚಿಕ್ಕಬಳ್ಳಾಪುರದ ಪೊಲೀಸ್ ಅತಿಥಿ ಗೃಹದಲ್ಲಿ ಎಲ್ಲವೂ ಸಿದ್ಧತೆಗಳು ಮಾಡಿಕೊಂಡು ಏಕಾಏಕಿ ಈಗ ಕೋರ್ಟಿಗೆ ಒಪ್ಪಿಸುವಂತ ಕೆಲಸಗಳು ಸಹ ಇಲ್ಲಿ ಸಿದ್ಧತೆಗಳು ನಡೀತಿದೆ ಗಾಯತ್ರಿ. ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಶ್ರೀನಿವಾಸ್.